ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರುವುದು ನೆಲಬಸಳೆಯ ಗಿಡ. ಈ ನೆಲಬಸಳೆಯ ಪರಿಚಯ ಹೆಚ್ಚಿನವರಿಗೆ ಇದ್ದ ಹಾಗೆ ಕಂಡುಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇದರ ಸೊಪ್ಪು ಮಾರ್ಕೆಟ್ನಲ್ಲಿ ನಿಮಗೆ ಸಿಗುವುದಿಲ್ಲ. ಆದರೆ ಮನೆಯಲ್ಲಿ ನೀವು ಒಂದು ಗಿಡ ತಂದು ನಟ್ಟರೆ ಸಾಕು, ಅದಾಗಿಯೇ ಅದು ತೋಟ ಇಡೀ ಪಸರಿಸಿಕೊಂಡಿರ್ತದೆ. ಒಂದು ರೀತಿಯ ಕಳೆ ಗಿಡದ ಹಾಗೆ ಇರ್ತದೆ. ಆದರೆ ಇದರಲ್ಲಿ ಆರೋಗ್ಯಕರ ಗುಣ ಇದೆ ಅಂತ ಹೇಳಿ ಹೆಚ್ಚಿನವರಿಗೆ ಪರಿಚಯ ಇಲ್ಲ. ಇವತ್ತು ಇದರ ಒಂದು ರೆಸಿಪಿಯನ್ನು ಮಾಡುವ. ಇದು ಮೊಳಕೆ ಬರಿಸಿದ ಹೆಸರು ಕಾಳು. ನಿತ್ಯದ ಆಹಾರದಲ್ಲಿ ಹೆಸರು ಕಾಳುಗಳನ್ನು ಸೇರಿಸಿಕೊಳ್ಳುವುದರಿಂದ ಅಧಿಕ ರಕ್ತ ಕಣಗಳ ಉತ್ಪತ್ತಿ ಆಗ್ತದೆ ಮತ್ತು ಮೂಳೆಗಳು ಬಲಗೊಳ್ಳುತ್ತದೆ ಅಂತ ಹೇಳ್ತಾರೆ. ಹೆಸರು ಕಾಳಿನಲ್ಲಿ ಕಡಿಮೆ ಪ್ರಮಾಣದ ಕೊಬ್ಬು, ಅಧಿಕ ಪ್ರಮಾಣದ ಪ್ರೋಟೀನು ಹಾಗೂ ನಾರಿನಂಶಗಳು ಒಳಗೊಂಡಿರುತ್ತದೆ. ಆದ್ದರಿಂದ ಇದು ತೂಕವನ್ನು ಕಡಿಮೆ ಮಾಡುವಲ್ಲಿಯೂ ಅತ್ಯಂತ ಸಹಕಾರಿ ಎಂಬುದಾಗಿ ವೈದ್ಯರ ಅಭಿಪ್ರಾಯ. ಇಷ್ಟು ನೆಲಬಸಳೆಯ ಚಿಗುರುಗಳನ್ನು ಗಾರ್ಡನ್ನಿಂದ ಕಿತ್ಕೊಂಡು ಬಂದಿದ್ದೇನೆ. ಇದರಲ್ಲಿರುವ ಈ ಹೂವಿನ ಭಾಗವನ್ನು ಕಿತ್ತು ಬಿಸಾಡಬೇಕು. ಅಡಿಗೆಯಲ್ಲಿ ಉಪಯೋಗಿಸೋದಕ್ಕೂ ಏನು ತೊಂದರೆ ಇಲ್ಲ, ಉಪಯೋಗಿಸಬಹುದು. ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಹೆಚ್ಚಿ ಉಪಯೋಗಿಸಬೇಕು. ಈ ನೆಲಬಸಳೆಯು ಮಲಬದ್ಧತೆ ನಿವಾರಣೆ ಮಾಡ್ತದೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇದು ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೂ ಸಹ ಸಹಾಯವಾಗ್ತದೆ ಅಂತಲೂ ಹೇಳ್ತಾರೆ. ಈಗ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡಿದ್ದೇನೆ, ಒಂದು ಅರ್ಧ ಲೀಟರ್ನಷ್ಟು. ಇದಕ್ಕೆ ಮೊಳಕೆ ಬರಿಸಿರುವಂತಹ ಹೆಸರು ಕಾಳು ಸೇರಿಸಬೇಕು. ಹಾಗೆಯೇ ನೆಲಬಸಳೆಯನ್ನು ಹೆಚ್ಚಿ ಹಾಕಬೇಕು. ಒಂದು 4 ಹಸಿಮೆಣಸು ಹಾಕಿದ್ದೇನೆ. ಇದನ್ನೀಗ ಚೆನ್ನಾಗಿ 3 ಸೀಟಿ ಬರುವವರೆಗೆ ಕುಕ್ಕರ್ನಲ್ಲಿ ಬೇಯಿಸಬೇಕು. ಈಗ ಬಾಣಲೆಯಲ್ಲಿ 1 ಚಮಚೆಯಷ್ಟು ಎಳ್ಳೆಣ್ಣೆ ತೆಗೆದುಕೊಂಡಿದ್ದೇನೆ. ಚಳಿಗಾಲದಲ್ಲಿ ಎಳ್ಳೆಣ್ಣೆಯ ಉಪಯೋಗ ಒಳ್ಳೆಯದು. ಹಾಗೆ 1.5 ಚಮಚೆಯಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಜೀರಿಗೆ ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪು ಸೇರಿಸಿದರೆ ನೀರುಳ್ಳಿ ಮತ್ತು ಟೊಮೆಟೊ ನೀರು ಬಿಟ್ಟು ಬೇಗನೆ ಮೃದುವಾಗಿ ಬಿಡ್ತದೆ. ಈಗ ಬಾಡಿದ್ದು ಸಾಕು. ಈಗ ಕುಕ್ಕರ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಆದರೂ ಸಹ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಬೇಕು. ನೆಲಬಸಳೆ ಮತ್ತು ಹೆಸರು ಕಾಳಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ಮತ್ತು ಇದು ಸಕ್ಕರೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೂ ಸಹಾಯ ಮಾಡುತ್ತದೆ. ಈಗ ಬಾಡಿಸಿ ಇಟ್ಟುಕೊಂಡಿರುವಂತಹ ನೀರುಳ್ಳಿ ಮತ್ತು ಟೊಮೆಟೊವನ್ನು ಸೇರಿಸಬೇಕು. ಗ್ಯಾಸಿನಲ್ಲಿ ಇಟ್ಟು ಸಣ್ಣ ಉರಿಯಲ್ಲಿ 3-4 ನಿಮಿಷಗಳ ಕಾಲ ಬೇಯಿಸಬೇಕು. ಈಗ ಉಳಿದ ಅಂಶಗಳನ್ನು ಸೇರಿಸಿಕೊಳ್ಳುವ. ಹುಣಸೆ ಹಣ್ಣಿನ ರಸ, ಉಪ್ಪು, ಒಂದು ಸಣ್ಣ ತುಂಡು ಬೆಲ್ಲ, ಅರಸಿನ ಹಾಗೂ 1 ಚಮಚೆ ತುಂಬ ಸಾಂಬಾರ್ ಪುಡಿಯನ್ನು ಸೇರಿಸಬೇಕು. ಸರಿಯಾಗಿ ಮಿಕ್ಸ್ ಮಾಡಿ 3-4 ನಿಮಿಷ ಚೆನ್ನಾಗಿ ಬೇಯಿಸಬೇಕು ಸಣ್ಣ ಉರಿಯಲ್ಲಿ.
ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ. ತುಂಬ ದಪ್ಪ ಅನ್ನಿಸಿದರೆ ಸ್ವಲ್ಪ ನೀರು ಸೇರಿಸಿಕೊಳ್ಬೇಕು. ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಜಾಸ್ತಿ ನೀರು ಹಾಕಿಕೊಳ್ಬಹುದು. ಕೊನೆಗೆ ಒಂದು ದೊಡ್ಡ ಚಮಚೆ ತುಪ್ಪವನ್ನು ಸೇರಿಸಿಕೊಳ್ಳಿ. ತುಂಬ ರುಚಿಯಾಗಿರ್ತದೆ. ಈಗ ಇದು ತಯಾರಾಗಿದೆ. ನೀವು ಒಂದ್ಸಲ ಮಾಡಿ ನೋಡಿ. ನೆಲಬಸಳೆ ಮತ್ತು ಮೊಳಕೆ ಕಾಳಿನ ಗಸಿ ಅಂತ ಹೇಳ್ತೇವೆ ನಾವು ಇದಕ್ಕೆ. ಚಪಾತಿಗೆ, ಅನ್ನಕ್ಕೆ ಎಲ್ಲ ಒಳ್ಳೆಯದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.